ಕೋಗಿಲು ಲೇಔಟ್ನಲ್ಲಿ 26 ಫಲಾನುಭವಿಗಳಿಗೆ ಇನ್ನೂ ಸಿಕ್ಕಿಲ್ಲ ಸೂರು. 26 ಫಲಾನುಭವಿಗಳ ಪಟ್ಟಿಯನ್ನ ಬೆಂಗಳೂರು ಉತ್ತರ ಪಾಲಿಕೆ ಸಿದ್ಧಪಡಿಸಿತ್ತು. ಕೋಗಿಲು ಲೇಔಟ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪಟ್ಟಿ ರವಾನಿಸಿರುವ ಪಾಲಿಕೆ, ಆದರೆ ತಹಶೀಲ್ದಾರ್ಗೆ ಇನ್ನೂ ಸಿಕ್ಕಿಲ್ಲ 26 ನಿರಾಶ್ರಿತರ ದೃಢೀಕರಣ ಪತ್ರ. ಸೊ ನಿವೇಶನ ಭಾಗ್ಯ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 94C ಅಡಿಯಲ್ಲಿ ಅರ್ಜಿ ಕೊಟ್ಟಿದ್ದೆ ಅಂತ ನಿರಾಶ್ರಿತರು ಹೇಳಿದ್ರು. ನಿಯಮದ ಪ್ರಕಾರ ಸರ್ಕಾರಿ ಜಾಗದಲ್ಲಿ 94C ಅರ್ಜಿ ಸಲ್ಲಿಸುವಂತಿಲ್ಲ. ಸರ್ಕಾರಿ ಜಾಗದಲ್ಲಿದ್ದು 94C ಅರ್ಜಿ ಕೊಟ್ಟಿದ್ರೆ ಕ್ರಮ ಎಂದಿದ್ದರು. ಪಟ್ಟೆ ಬರ್ತಾ ಇದ್ದಂತೆ ವಾಸ್ತವಾಂಶ ಅರಿಯಲು ತಹಶೀಲ್ದಾರ್ ಮುಂದಾಗಿದ್ದಾರೆ. ಈಗ ಸ್ಥಳ ಪರಿಶೀಲನೆ ವೇಳೆ ದೃಢೀಕರಣ ಪತ್ರಕ್ಕಾಗಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಚುರುಕಾಗ್ತಾ ಇದ್ದಂಗೆ, ತನಿಖೆ ಚುರುಕಾಗ್ತಾ ಇದ್ದಂಗೆ ಈಗ ಇದೆಲ್ಲ ಹೊರಬರ್ತಾ ಇದೆ. 26 ಫಲಾನುಭವಿಗಳ ಪಟ್ಟಿಯನ್ನ ಬೆಂಗಳೂರು ಪಾಲಿಕೆ, ಉತ್ತರ ಪಾಲಿಕೆ ಸಿದ್ಧಪಡಿಸಿತ್ತು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪಟ್ಟಿ ರವಾನಿಸಿದೆ ಈಗ ಪಾಲಿಕೆ. ಆದರೆ ತಹಶೀಲ್ದಾರ್ಗೆ ಇನ್ನೂ 26 ನಿರಾಶ್ರಿತರ ದೃಢೀಕರಣ ಪತ್ರ ಸಿಕ್ಕಿಲ್ವಂತೆ. ದೃಢೀಕರಣ ಪತ್ರ ಇಲ್ಲದೆ ನಿವೇಶನ ಭಾಗ್ಯ ಸಿಗೋದು ಅನುಮಾನ. 94C ಅಡಿಯಲ್ಲಿ ಅರ್ಜಿ ಕೊಟ್ಟಿದ್ದೆ ಅಂತ ಹೇಳಿ ನಿರಾಶ್ರಿತರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಅಂದ್ರೆ ಇನ್ನೂ 26 ಪಾಪ ನಿರಾಶ್ರಿತರಿಗೆ ಏನು ನಿವಾಸ ಸಿಕ್ಕಿಲ್ಲ, ಅವರಿಗೆ ಹೆಂಗೆ ಈಗ ಜೀವನ ಅಂತ? ರಾಮ್, ಈಗ ಅದೇ ಪ್ರಶ್ನೆ ಒಂದಷ್ಟು ನಿರಾಶ್ರಿತರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ತಹಶೀಲ್ದಾರ್ ಕಡೆಯಿಂದ ಪಟ್ಟಿ ಈಗ ಅಂತಿಮವಾಗಿ ಸಿದ್ಧಪಡಿಸಬೇಕಾಗಿದೆ. ಬೆಂಗಳೂರು ಅಂದ್ರೆ GBA ವತಿಯಿಂದ 26 ಜನರ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ತಹಶೀಲ್ದಾರ್ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೊಡುವಂತ ಕೆಲಸ ಆಗಿದೆ. ಆದ್ರೆ ಈಗ ಒಂದು ಪೊಲೀಸ್ ವೆರಿಫಿಕೇಶನ್ ಮಾಡುವಂತ ವಿಚಾರದಲ್ಲಿ ಅಲ್ಲಿರುವಂತಹ 26 ಜನರ ಏನು ನಿರಾಶ್ರಿತರು ಏನಿದ್ರು ಅವರ ದೃಢೀಕರಣ ಪತ್ರ ಇದೀಗ ತಹಶೀಲ್ದಾರ್ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಿ ಜಾಗದಲ್ಲಿ ಅವರು ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡಿದ್ರು ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಾ ಇದೆ. ಆದ್ರೆ GBA ಅಧಿಕಾರಿಗಳು ಅವರಲ್ಲಿ ವಾಸವಾಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ 26 ಜನ ನಿವೇಶನದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ಕಂದಾಯ ಇಲಾಖೆಗೆ ಕೊಟ್ಟಿರುವಂತದ್ದು. ಆದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಹತ್ರ ನಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ವಾಸ ದೃಢೀಕರಣ ಪತ್ರ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಅವ್ರು ಹುಡುಕುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಕಳೆದ 3-4 ವರ್ಷಗಳ ಹಿಂದೆಯಿಂದ ಬಂದಲ್ಲಿ ಅನಧಿಕೃತವಾಗಿ ನಿವೇಶನಗಳನ್ನ ಕಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರಿಗೆ ದೃಢೀಕರಣ ಪತ್ರ ಸಿಗ್ತಾ ಇಲ್ಲ. ಹೀಗಾಗಿನೇ ಅವರಿಗೆ ಅಂದ್ರೆ 26 ಜನರ ಪಟ್ಟಿ ಸಿದ್ಧಪಡಿಸಿದ್ರು ಕೂಡ ಅವರ ದೃಢೀಕರಣ ಪತ್ರ ಸಿಗದಿತಿ ಇರೋ ಹಿನ್ನೆಲೆಯಲ್ಲಿ ನಿವೇಶನದಾರರಿಗೆ ಮನೆ ಹಂಚಿಕೆ ಮಾಡುವಂತ ಪ್ರಕ್ರಿಯೆ ಸಾಕಷ್ಟು ವಿಳಂಬ ಆಗ್ತದೆ. ಮೂಲಗಳ ಪ್ರಕಾರ ಎಷ್ಟು ಜನಕ್ಕೆ ದೃಢೀಕರಣ ಪತ್ರ ಸಿಗುತ್ತೋ, ವಾಸ ದೃಢೀಕರಣ ಪತ್ರ ಎಷ್ಟು ಜನಕ್ಕೆ ಸಿಗುತ್ತೋ ಅಷ್ಟು ಜನಕ್ಕೆ ಮಾತ್ರ ನಿವೇಶನ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನ ಈಗ ಕಂದಾಯ ಇಲಾಖೆ ಮಾಡಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.